ಯೂಟ್ಯೂಬ್ ನೋಡ್ಕೊಂಡು ಅದೇ ಸತ್ಯ ಅಂತ ಭ್ರಮಾನಿರಸರಾಗಿ ಕೃಷಿಗೆ ಬರಬೇಡಿ. ನಮ್ಮ ತಂದೆ ತಾಯಿ ನನಗೆ ಅಂತ ಎಲ್ಲ ಮಾಡಿಟ್ಟಿದ್ದಾರೆ ಸರ್. 1 ಎಕರೆ ನಾನು ಕಳೆನ ಬ್ರಷ್ ಕಟ್ರಲ್ಲಿ ಕಟ್ ಮಾಡೋದಕ್ಕೆ ಒಂದು 8 ರಿಂದ 10 ಗಂಟೆ ಮೇಲೆ ಬೇಕು. ಯಾಕೆಂದ್ರೆ 30 ವರ್ಷ ಬೆಳೆದಿರೋಂಥ ಮರನ ಕಳ್ಕೊಳ್ಳೋದು ಕಷ್ಟ ಸರ್. ಯಾವ ಟೈಮಲ್ಲಿ ಗೊಬ್ಬರ ಕೊಡಬೇಕು ಅನ್ನೋದನ್ನು ಗೊತ್ತಿರಬೇಕು. ಕೃಷಿನಲ್ಲಿ ಸುಮ್ಮನೆ ತಗೊಂಬಂದು ಇನ್ವೆಸ್ಟ್ಮೆಂಟ್ ಮಾಡೋದು ಅಲ್ಲ, ಅದ್ರಲ್ಲಿ ನಮ್ಗೊಂದು ಸರ್ಟೈನ್ ಇನ್ಕಮ್ ಬರಂಗ್ ಇರಬೇಕು. ನಾನು ಯೂಟ್ಯೂಬ್ ನೋಡ್ಕೊಂಡು ನಾನು ಕೆಲವೊಬ್ಬರು ತೋಟನ ವಿಸಿಟ್ ಮಾಡಿದ್ದೆ ಸರ್. ನಾನು ಇವಾಗ ತೋಟಕ್ಕೆ ಬರಬೇಕಾದ್ರೆ ಈ ಥರ ಸಾವಯವ ಕೃಷಿ ಮಾಡಿದ್ದಾರೆ, ಝೀರೋ ಕಲ್ಟಿವೇಶನ್ ಮಾಡಿದ್ದಾರೆ, ತುಂಬ ಅದ್ಭುತ ಅಲ್ವಾ ಅಂತ ಹೇಳಿ ನಾನು ಕೆಲವರು ತೋಟನ ವಿಸಿಟ್ ಮಾಡಿದ್ದೆ. ಆ ಯೂಟ್ಯೂಬಲ್ಲಿ ನೋಡಿರೋದೇ ಒಂದು, ಅಲ್ಲಿಗೆ ಹೋಗಿ ನೋಡಿದಾಗ ಚಿತ್ರಣನೇ ಬೇರೆ. ಈಗ ಸಾವಯವ ಕೃಷಿನಲ್ಲಿ ಒಬ್ಬೊಬ್ರು ಒಂದೊಂದು ಥರ ಹೇಳ್ತಾರೆ, ಮತ್ತೆ ಕೆಲವರು ನಾವೇನೋ ಮಾಡ್ತಾ ಇದ್ದೀವಿ ಅದೇನೋ ಮಾಡ್ತಿದ್ದೀವಿ ಅಂತ ಹೇಳ್ತಾರೆ. ನೋಡಿ, ನಾನು ನಿಮಗೆ ಡೈರೆಕ್ಟಾಗಿ ಲೈವಾಗಿ ತೋರಿಸ್ತಾ ಇದ್ದೀನಿ. ಅವ್ರು ಹೇಳ್ತಾರೆ ನಾವು ಟ್ರ್ಯಾಕ್ಟರ್ ಯೂಸ್ ಮಾಡೋದೇ ಇಲ್ಲ, ಟ್ರ್ಯಾಕ್ಟರ್ ನಾವು ಒಳಗಡೆ ತಗೊಂಡ್ ಬರೋದೇ ಇಲ್ಲ, ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಅಂತ ಹೇಳಿ ಸುಳ್ಳು ಹೇಳಿ ಯೂಟ್ಯೂಬ್ ಮುಂದೆ ಫೋರ್ಸ್ ಕೊಡುವಂತ ಜನಗಳು ತುಂಬಾ ಇದ್ದಾರೆ. ಹೌದು. ಮತ್ತೆ ಕೆಲವರು ಮಾಡ್ತಿರ್ಬಹುದೇನೋ, ಅವ್ರು 100% ಹಂಗೆ ಮಾಡ್ತಿರ್ಬೋದೇನೋ, ನನಗೆ ಗೊತ್ತಿಲ್ಲ ಅದು. ಯಾಕೆಂದ್ರೆ ಪೂರ್ತಿ ಕಂಪ್ಲೀಟ್ ಆಗಿ ತಿಳ್ಕೊಂಡಿರ ನಾನು ಒಬ್ರ ಬಗ್ಗೆ ಮಾತಾಡೋದು ತಪ್ಪಾಗುತ್ತೆ. ನಾಕ್ ಯೂಟ್ಯೂಬ್ ನೋಡ್ಕೊಂಡು ನಾನು ಕೆಲವೊಬ್ಬರು ತೋಟನ ವಿಸಿಟ್ ಮಾಡಿದ್ದೆ ಸರ್. ನಾನು ಇವಾಗ ತೋಟಕ್ಕೆ ಬರಬೇಕಾದ್ರೆ ಈ ಥರ ಸಾವಯವ ಕೃಷಿ ಮಾಡಿದ್ದಾರೆ, ಝೀರೋ ಕಲ್ಟಿವೇಶನ್ ಮಾಡಿದ್ದಾರೆ, ತುಂಬ ಅದ್ಭುತ ಅಲ್ವಾ ಅಂತ ಹೇಳಿ ನಾನು ಕೆಲವರು ತೋಟನ ವಿಸಿಟ್ ಮಾಡಿದ್ದೆ. ಆ ಯೂಟ್ಯೂಬಲ್ಲಿ ನೋಡಿರೋದೇ ಒಂದು, ಅಲ್ಲಿಗೆ ಹೋಗಿ ನೋಡಿದಾಗ ಚಿತ್ರಣನೇ ಬೇರೆ. ನಾವು ಟ್ರ್ಯಾಕ್ಟ್ರೇ ಬಳಕೆ ಮಾಡಲ್ಲ, ನಾವು ಉಳುಮೆನೇ ಮಾಡಲ್ಲ ಅಂತ ಹೇಳಿದವರು ಆಲ್ ಆಫ್ ಎ ಸಡನ್ ನಾನು ಹೋದಾಗ ಅಲ್ಲಿ ಟ್ರ್ಯಾಕ್ಟ್ರಲ್ಲಿ ಅವರು ಕೂಡ ರೋಡ್ರಿ ಓಡಿಸ್ತಾ ಇದ್ರು. ಅಂತ ತೋಟಗಳನ್ನ ನಾನು ನೋಡ್ಕೊಂಡ್ ಬಂದ್ಬಿಟ್ಟಿದ್ದೀನಿ. ವಿಡಿಯೋದಲ್ಲಿ ಕಟ್ಟು ಎಡಿಟ್ ಮಾಡಿರ್ತಾರೆ, ಏನೇನೋ ನೋಡ್ಬೇಕಾದ್ರೆ ಅದು ಕಟ್ಟು ಎಡಿಟ್ ಇರೋದಿಲ್ಲ. ಹೌದು. ಮತ್ತೆ ನಿಮ್ಮ ಚಾನಲ್ ಮುಖಾಂತರ ನಾನು ಒಂದೇ ಒಂದು ಸಣ್ಣ ಮಾಹಿತಿ ಕೊಡ್ಬೋದಾ? ಖಂಡಿತ ಹೇಳಿ. ಯೂಟ್ಯೂಬ್ ನೋಡ್ಕೊಂಡು ಅದೇ ಸತ್ಯ ಅಂತ ಭ್ರಮಾನಿರಸರಾಗಿ ಕೃಷಿಗೆ ಬರಬೇಡಿ. ಸತ್ಯವಾದ ಮಾತು. ಅದರಲ್ಲೇ ಎಲ್ಲ ಏನೋ ಲಕ್ಷಾಂತರ ರೂಪಾಯಿ ತಗೊಂತಿದ್ದಾರೆ, ಹಂಗ್ ಮಾಡ್ತಿದ್ದಾರೆ ಹಿಂಗ್ ಮಾಡ್ತಿದ್ದಾರೆ ಅಂತ ಅನ್ಕೊಂಡು ದಯವಿಟ್ಟು ಬರಬೇಡಿ. ನಮ್ದೇ ಒಂದು ಸಣ್ಣ ಎಕ್ಸಾಂಪಲ್, ನಮ್ದು 280 ತೆಂಗಿನ ಮರ ಇದ್ದಿದ್ದು, ರೋಗ ಬಂದು 100 ಮರ ಹೊರಟೋಯ್ತು. ನಮ್ದು ಒಂದು ತೆಂಗಿನ ಸೊಸಿನ ನಾವು ಹಾಕಿ ಅದರಲ್ಲಿ ಒಳ್ಳೆ ಫಸಲು ತಗೊಳಕ್ ಆಗ್ಬೇಕಂದ್ರೆ 10 ವರ್ಷ ಬೇಕು. ಹೌದು. ನೀವು ಇವತ್ತು ಖಾಲಿ ಜಮೀನಿನಲ್ಲಿ ನೀವು ತೆಂಗಿನ ಸೊಸಿ ಹಾಕ್ಬಿಟ್ಟು, ಅಥವಾ ಅಡಿಕೆ ಸೊಸಿನೇ ಆಗ್ಲಿ, ಅಡಿಕೆ ಸೊಸಿ ಆದ್ರೂ 8 ರಿಂದ 10 ವರ್ಷ ಬೇಕು ಒಳ್ಳೆ ನಿಮ್ಗೆ ತೂಕ ಇರುವಂತ ಇಳುವರಿ ಬರಬೇಕು ಅಂದ್ರೆ. 4 ರಿಂದ 5 ವರ್ಷಕ್ಕೆ ನಿಮ್ಗೆ ಒಂಬಾಳೆ ಹೊಡಿಬೋದು. ಆದ್ರೆ ಅದನ್ನೆಲ್ಲ ನೋಡ್ಕೊಂಡ್ಬಿಟ್ಟು ಅಡಿಕೆ 1,000 ಹಾಕಿದ್ರೆ ಇಷ್ಟು ಲಕ್ಷ ಆದಾಯ ಬರುತ್ತೆ, 1 ಎಕರೆನಲ್ಲಿ ತೆಂಗಿ ಇಷ್ಟ ಹಾಕಿದ್ರೆ ಈ ತರ ಬರುತ್ತೆ ಅಂತ ಹೇಳಿ ಎಲ್ಲೋ ಏನೋ ತೋರಿಸಿದ್ರು ಅಂತ ಹೇಳ್ಬಿಟ್ಟು ಬರಕ್ ಹೋಗ್ಬೇಡಿ. ನಾನು ಕಾಲೇಜಲ್ಲಿ ಲೆಕ್ಚರರ್ ಆಗಿ ಕೆಲಸ ಮಾಡ್ಬೇಕಾದ್ರೆ ನಮ್ಮ ಸ್ಟೂಡೆಂಟ್ಸ್ಗೂ ನಾನು ಒಂದು ಮಾತು ಹೇಳ್ತಿದ್ದೆ. ನಮ್ಮ ಸ್ಟೂಡೆಂಟ್ಸ್ ಹೇಳೋರು, ಸರ್ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಸು ಗ್ರೇಟು, ಫಸ್ಟ್ ಬೆಂಚ್ನವರು ಅಷ್ಟು ಗ್ರೇಟ್ ಅಲ್ಲ, ಯಾಕೆಂದ್ರೆ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಸ್ ಎಲ್ಲ ಕಂಪ್ನಿ ಕಟ್ಟಿದ್ದಾರೆ, ಫಸ್ಟ್ ಬೆಂಚ್ ಸ್ಟೂಡೆಂಟ್ಸ್ ಎಲ್ಲ ಅಲ್ಲಿ ಹೋಗಿ ಕೆಲಸ ಮಾಡ್ತಾರೆ ಅಂತ. ನಾನು ಅವ್ರಿಗೆ ಹೇಳ್ತಾ ಇದ್ದೆ, ಆಯ್ತಪ್ಪ ನೀವು ಹೇಳಿದ್ ಕರೆಕ್ಟ್ ಇರ್ಬೋದೇನೋ, ಆದ್ರೆ ನಂದು ಒಂದೇ ಒಂದು ಕ್ವಶನ್ಗೆ ಆನ್ಸರ್ ಮಾಡಿ, ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಸ್ ಎಲ್ಲಾರು ಕಂಪ್ನಿ ಕಟ್ಟಿದಾರ ಅಂತ. ಹೌದು, ಎಲ್ಲರೂ ಕಟ್ಟಿರೋದಿಲ್ಲ, ಎಲ್ಲರೂ ಕಟ್ಟಿರಲ್ಲ, ಯಾರೋ ಒಬ್ರು ಕಟ್ಟಿರ್ತಾರೆ. ಯಾರೋ ಒಬ್ರು ಕಟ್ಟಿದ್ದಾರೆ ಅಂದ ತಕ್ಷಣಕ್ಕೆ ಎಲ್ಲರೂ ಹೋಗಿ ಲಾಸ್ಟ್ ಬೆಂಚ್ ಅಲ್ಲಿ ಕೂತ್ಕೊಂಡಿದ್ದ ತಕ್ಷಣ ಕಂಪ್ನಿ ಕಟ್ತಾರೆ ಅಂತಲ್ಲ. ಹಂಗೆ ಕೃಷಿನಲ್ಲೂ ಕೂಡ ಯಾರೋ ಒಬ್ರು ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ತಗೊಂಡ್ರು ಅಂತ ಹೇಳಿದ್ರೆ ಅವ್ರ ತರನೇ ಮಾಡಿದ್ರೆ ನಾವು ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ತಗೋತೀವಿ ಅನ್ನೋದಲ್ಲ. ಅದು ಸುಳ್ಳು ಕಾನ್ಸೆಪ್ಟ್. ಒಬ್ಬೊಬ್ರದೇ ವಾಸ್ತವತೆನೇ ಬೇರೆ ಇರುತ್ತೆ, ಅವ್ರ ಎನ್ವಿರಾನ್ಮೆಂಟ್ ಬೇರೆ ಇರುತ್ತೆ, ಮಣ್ಣಿನ ಗುಣ ಬೇರೆ ಇರುತ್ತೆ, ಅಲ್ಲಿ ಬೆಳೆಯುವಂತ ಬೆಳೆಗಳ ಗುಣಗಳ ಸ್ವಭಾವಗಳೇ ಬೇರೆ ಇರುತ್ತೆ, ಅವ್ರಿಗೆ ಸಪೋರ್ಟಿವ್ ಇರುವಂತ ಜನಗಳು ಅದು ಕೂಡ ಬೇರೆ ಬೇರೆಯವರಾಗಿರ್ತಾರೆ. ಹಂಗಾಗಿ ಒಬ್ರು ಯಾರೋ ಮಾಡಿರೋದನ್ನೇ ನಾವು ಮಾಡಿದ್ರೆ ಅದನ್ನೇ ಗ್ರೇಟ್ ಆಗ್ತೀವಿ, ಅದರಲ್ಲೇ ಸಕ್ಸಸ್ ಹೊಂತೀವಿ, ಅದರಲ್ಲೇ ಕೋಟಿ ದುಡಿತೀವಿ ಅನ್ನೋದು ಸುಳ್ಳು. ನೀವು ಸಡನ್ ಆಗಿ ಈ ಒಂದು ಉಪನ್ಯಾಸಕ ವೃತ್ತಿಯಿಂದ ಕೃಷಿಗೆ ಬಂದಾಗ ನಿಮಗೆ ಕಂಡು ಬಂದಂತಹ ಅಥವಾ ನೀವು ಅನುಭವಿಸಿದಂತಹ ಸವಾಲುಗಳು ಏನು ಈ ಕೃಷಿಯಲ್ಲಿ? ಸರ್, ನಾನು ಇಲ್ಲಿಗೆ ಬಂದಾಗ ನಾನು ಈ ಕ್ವಶನ್ ಏನಕ್ಕೆ ಕೇಳ್ತೀನಿ ಅಂದ್ರೆ, ನೀವು ಆಲ್ರೆಡಿ ಕೃಷಿಕ ಕುಟುಂಬದಲ್ಲಿ ಇದ್ರಿ. ಎಷ್ಟೋ ಜನ ನಾನೇನೋ ಕೃಷಿ ಮಾಡಿಬಿಟ್ಟು ಮಾರನೇ ದಿನ ಇನ್ನೇನೋ ಒಂದು ಹಾಕ್ತೀನಿ ಅನ್ನೋ ಒಂದು ಕನಸು ಕಟ್ಕೊಂಡು ಎಷ್ಟೋ ಜನ ತಮ್ಮ ಕೆಲಸ ಬಿಟ್ಕೊಂಡು ಅಥವಾ ವಾರಾಂತ್ಯದ ರೈತರಾಗಿನೋ ಇನ್ನೆಲ್ಲೋ ಜಮೀನ್ ತಗೊಂಡು ಎಣಗಾಡ್ತಿರ್ತಾರೆ. ಅವರಿಗೆಲ್ಲ ನಿಮ್ಮ ಒಂದು ಮಾತಲ್ಲಿ ಒಂದು ಉತ್ತರ ಏನೇ ಆಗಿರುತ್ತೆ? ಸರ್, ನಾನು ಪ್ರೊಫೆಷನ್ನ ನಾನು ಧೈರ್ಯವಾಗಿ ಬಿಟ್ಟೆ ಸರ್. ಏನಕ್ಕೆ ಧೈರ್ಯವಾಗಿ ಬಿಟ್ಟೆ ಅಂದರೆ, ನಮ್ಮ ತಂದೆ ತಾಯಿ ನನಗೆ ಅಂತ ಎಲ್ಲ ಮಾಡಿಟ್ಟಿದ್ದಾರೆ ಸರ್. ನಾನು ಇವತ್ತು ನಾನು ಪ್ರೊಫೆಷನ್ ಬಿಟ್ಟು ಬಂದ್ರೂ ಕೂಡ ನನಗೆ ಜೀವನ ನಡೆಸೋದಕ್ಕೇನು ಸಮಸ್ಯೆ ಇಲ್ಲ. ಯಾಕೆಂದರೆ ಅಷ್ಟು ಅಡಿಕೆ ತೆಂಗು ಎಲ್ಲ ನಮ್ಮ ತಂದೆ ಮಾಡಿಟ್ಟಿದ್ದಾರೆ. ಹಾಗಾಗಿ ನನಗೆ ಜೀವನ ನಡೆಸೋಕ್ಕೇನು ತೊಂದರೆ ಇಲ್ದಿರೋದ್ರಿಂದ ನಾನು ಧೈರ್ಯವಾಗಿ ಪ್ರೊಫೆಷನ್ ಬಿಟ್ಟು ಬಂದೆ. ಯಾರೋ ಇದನ್ನು ನೀವು ಹೇಳಿದ್ರಲ್ಲ, ಈ ಏನೋ ಕೆಲಸ ಎಲ್ಲ ಬಿಟ್ಬಿಟ್ಟು ಬರ್ತಾರೆ ಅಂತ, ದಯವಿಟ್ಟು ಬರೋದಕ್ಕಿಂತ ಮುಂಚೆ 1000 ಸತಿ ಯೋಚನೆ ಮಾಡಿ ಬನ್ನಿ. ನೀವು ಕೃಷಿಗೆ ಬರಬೇಡಿ ಅಂತ ನಾನು ಹೇಳಲ್ಲ, ನಿಮಗೆ ಸರ್ಟೈನ್ ಇನ್ಕಮ್ ಇದೆಯಾ ಅಂತ ಯೋಚನೆ ಮಾಡಿ ಬನ್ನಿ. ನನಗಿಲ್ಲಿ ಒಂದು ಸರ್ಟೈನ್ ಇನ್ಕಮ್ ಇದೆ ಸರ್, ಧೈರ್ಯವಾಗಿ ನಾನು ಕೃಷಿಗೆ ಬಂದೆ. ನಾನಿವಾಗ ಇಲ್ಲಿ ಏನೇ ಎಕ್ಸ್ಪೆರಿಮೆಂಟ್ ಮಾಡಿದ್ರು
ನನಗೇನು ಪ್ರಾಬ್ಲಮ್ ಇಲ್ಲ. ಯಾಕೆಂದರೆ ನನಗೊಂದು ಪಾಯಿಂಟ್ ಆಫ್ ಇನ್ಕಮ್ ಅನ್ನೋದಿದೆ, ಅದರಿಂದ ನಾನು ಬ್ಯಾಲೆನ್ಸ್ ಮಾಡ್ತೀನಿ, ಹೆಂಗೋ ನಡೆಯುತ್ತೆ. ಸೊ ಹಾಗಾಗಿ ಬಂದ ಮೇಲೆ ನನಗೆ ಏನೇನೆಲ್ಲ ಸವಾಲು ಇಲ್ಲಿ ನಾನು ಫೇಸ್ ಮಾಡೋಂಗಾಯ್ತು ಅಂದರೆ, ನಮ್ಮ ಈ ಕೃಷಿನಲ್ಲಿ ಇವಾಗ ಇಲ್ಲಿ ತನಕ ನಡೆಸ್ಕೊಂಬಂದಿರೋವಂಥ ಪದ್ಧತಿ ಮತ್ತು ನನಗೂ ವ್ಯತ್ಯಾಸ ಇದೆ. ನಮ್ಮ ತಂದೆ ಒಂದೊಂದು ತೆಂಗಿನ ಮರಕ್ಕೆ ಗೌರ್ಮೆಂಟ್ ಗೊಬ್ಬರ ಕೆಮಿಕಲ್ ಕೂಡ ಹಾಕ್ತಾಯಿದ್ರು. ನಾನು ಅದನ್ನು ಸ್ವಲ್ಪ ಸ್ಟಾಪ್ ಮಾಡಬೇಕಂತ ಅಂದ್ಕೊಂಡೆ. ಆಲ್ ಆಫ್ ಎ ಸಡನ್ ಸ್ಟಾಪ್ ಮಾಡಿದ್ರೆ ಏನಾಗ್ಬೋದು, ಆಗಿದ್ರೆ ಅದನ್ನು ಹೆಂಗೆ ಸ್ಟಾಪ್ ಮಾಡಬೇಕು, ಈ ಥರದ್ದೊಂದು ಬಂತು. ಆಮೇಲೆ ನಾನು ಎಲ್ಲ ಫುಲ್ಲು ಬ್ರಷ್ ಕಟ್ರಲ್ಲೇ ಕಟ್ ಮಾಡಿಬಿಡೋಣ ಅಂತ ನಾನು ಅದೇ ಯೂಟ್ಯೂಬ್ ನೋಡಿಬಿಟ್ಟು ಯಾರೋ ತೋರಿಸಿದ್ರೆ ಬ್ರಷ್ ಕಟ್ರಲ್ಲಿ ಈ ಥರ ಎಲ್ಲ ಕಟ್ ಮಾಡಿಬಿಡ್ಬೋದು, ಕಳೆ ಎಲ್ಲ ನಿರ್ವಹಣೆ ಮಾಡ್ಬೋದು ಅಂತ. ಓ ಹೌದಲ್ವಾ ತಡಿ ಅಂತೇಳಿ ನಾನು ಅದನ್ನು ತಗ್ಲಾಕೊಂಡು ನಾನು ಕಳೆ ಕಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೆ. 1 ಎಕರೆ ನಾನು ಕಳೆನ ಬ್ರಷ್ ಕಟ್ರಲ್ಲಿ ಕಟ್ ಮಾಡೋದಕ್ಕೆ ಒಂದು 8 ರಿಂದ 10 ಗಂಟೆ ಮೇಲೆ ಬೇಕು. ಆ 8 ರಿಂದ 10 ಗಂಟೆ ನಾನು ಕಟ್ ಮಾಡ್ಬೇಕಂದ್ರೆ 2 ರಿಂದ 3 ದಿನ ಬೇಕು. ಹೌದು, ಮಿನಿಮಮ್ 3 ಡೇಸ್ ಬೇಕಾಗುತ್ತೆ ನನಗೆ ಒಬ್ಬನಿಗೆ. ಆದ್ರೆ 3 ಡೇಸ್ನಲ್ಲಿ ನಾನು 1 ಎಕರೆ ಕಟ್ ಮಾಡಿದ್ರೆ 10 ಎಕರೆ ನಾನು ಮೇಂಟೈನ್ ಮಾಡೋದಕ್ಕೆ ಹೌದು 1 ತಿಂಗಳು ಬೇಕು. 1 ತಿಂಗಳಷ್ಟೊತ್ತಿಗೆ ನಾನು ಈ ಕಡೆಯಿಂದ ಕಟ್ ಮಾಡ್ಕೊಂಡು ಹೋಗೋಷ್ಟೊತ್ತಿಗೆ ಮತ್ತೆ ಆ ಕಡೆಯಿಂದ ಅಷ್ಟೇ ಬೆಳ್ಕೊಂಬಿಟ್ಟಿರುತ್ತೆ. ಹೌದು, ಮತ್ತೆ ಈ ಥರದ್ದೆಲ್ಲ ಪ್ರಾಬ್ಲಮ್ಸ್ಗಳು ಬಂತು. ಸೊ ಅದಕ್ಕೆ ನಾನು ಟ್ರ್ಯಾಕ್ಟರ್ ಕೂಡ ತೊಗೊಂಡು ಬಂದೆ. ಟ್ರ್ಯಾಕ್ಟ್ರಲ್ಲಿ ಮುಂಚೆ ನಮ್ಮಪ್ಪ ಏನು ಮಾಡ್ತಿದ್ರು, ನಮ್ಮಪ್ಪನೇ ಬೈದು ಹೇಳಿದ್ರು, ಇವೆಲ್ಲ ಆಗಲ್ಲ, ನಾನು ಮುಂಚೆ ಹೇಗೆ ರೋಡ್ ಓಡಿಸ್ತಿದ್ನೋ ಅದೇ ಥರ ರೋಡ್ ಓಡಿಸು, ಇಲ್ಲ ನಾನೇ ಟ್ರ್ಯಾಕ್ಟ್ರ್ ತೊಗೊಂಬಂದು ರೋಡ್ ರೋಡಿ ಅಂತ. ಸೊ ಅವಾಗಿಂದ ನಾನು ತೊಗೊಂಡು ರೋಟ್ರಿ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದೆ. 2ನೇ ಪ್ರಾಬ್ಲಮ್ ಏನಂದರೆ, ತೆಂಗಿನ ಮರಗಳು ಹೋಗ್ತಾ ಇದ್ದಿದ್ದು. ಮರಗಳಿಗೆ ಏನು ರೋಗ ಬಂದಿತ್ತು ಅದನ್ನು ನಾನು ಅವಾಯ್ಡ್ ಮಾಡಬೇಕಿತ್ತು. ಯಾಕೆಂದರೆ 30 ವರ್ಷ ಬೆಳೆದಿರೋವಂಥ ಮರನ ಕಳ್ಕೊಳ್ಳೋದು ಕಷ್ಟ ಸರ್. ಆ ರೋಗಗಳು ನೀವು ಈ ಸಾವಯವ ಅಂತ ತಿರುಗ್ತಾ ಇರ್ಬೇಕಾರೆ ಆಯ್ತಾ, ಅಥವಾ ನಿಮ್ಮ ತಂದೆಯವರು ಮಾಡ್ತಿದ್ದಾಗಲೇ ಇತ್ತಾ? ಸರ್ ಮುಂಚೆಯಿಂದನೂ ಇತ್ತು. ಸುಮಾರು ಈಗ ಒಂದು 8-10 ವರ್ಷದಿಂದ ನಮಗೆ ಈ ರೋಗ ಬಾಧೆ ತುಂಬ ಜಾಸ್ತಿ ಇದೆ. ಕ್ರಮೇಣ ಒಂದೊಂದೇ ಹೋಗ್ತಾ ಇತ್ತು. ನಾನು ನಮ್ಮ ತಂದೆನೂ ಕೇಳ್ತಾ ಇದ್ದೆ, ಈ ತೆಂಗಿನ ಮರಕ್ಕೆ ರೋಗಕ್ಕೆ ನಿಯಂತ್ರಣಕ್ಕೆ ಏನು ಮಾಡೋದು ಅಂತ. ನಾನು ಯಾರ್ಯಾರನ್ನೂ ಕೇಳಿದೆ, ಅದು ಏನೋ ಬುಡ ತೆಗಿಬೇಕಂತೆ, ಅದರಲ್ಲಿ ಬೇರ್ನ ಕಟ್ ಮಾಡ್ಬೇಕಂತೆ, ಅದಕ್ಕೇನೋ ಕೆಮಿಕಲ್ ಕೊಡ್ತಾರಂತೆ, ಅದನ್ನು ಪೌಚಲ್ಲಿ ಹಾಕ್ಬಿಟ್ಟು ಬೇರಿಗೆ ಕಟ್ಟಬೇಕಂತೆ, ಹಾಗೆಲ್ಲ ಮಾಡಿದ್ರೆ ರೋಗ ನಿಯಂತ್ರಣ ಆಗುತ್ತಂತೆ. ಇವ್ರು ಯಾರೋ ಮಾಡಿಸಿದ್ದಾರೆ, ಬಟ್ ಅವ್ರದ್ದೇನು ರೋಗ ತೇಲಿಲ್ಲ ಅಂತೆಲ್ಲ ಹೇಳ್ತಿದ್ರು. ನನಗೆ ಇದು ಒಂದು ಯಕ್ಷ ಪ್ರಶ್ನೆ ಆಗ್ಬಿಡ್ತು. ನಾನು ಸುಮಾರು ಜನ ಕೃಷಿ ವಿಶ್ವವಿದ್ಯಾಲಯಕ್ಕೂ ಹೋಗಿದ್ದೆ, ಎಲ್ಲರನ್ನೂ ಮೀಟ್ ಕೂಡ ಮಾಡಿದೆ. ಅವರು ಎಲ್ಲ ಏನೇನೋ ಹೇಳಿದ್ರು. ಆಮೇಲೆ ಈ ಪೆಸ್ಟಿಸೈಡ್ಸು ಈ ಥರದ್ದು ಎಲ್ಲ ಶಾಪ್ಸ್ಗಳಿರುತ್ತಲ್ಲ, ಅಲ್ಲೂ ಕೂಡ ವಿಸಿಟ್ ಮಾಡಿದ್ದೀನಿ. ಅವ್ರ ಹತ್ರನೂ ಎಲ್ಲ ಕೇಳಿದ್ದೀನಿ. ಸುಮಾರು ಯೂಟ್ಯೂಬ್ ಚಾನಲ್ಸ್ಗಳನ್ನೆಲ್ಲ ಸರ್ಚ್ ಮಾಡಿದ್ದೀನಿ. ಇದೆಲ್ಲ ಆದಮೇಲೆ ನಮ್ಮ ಕೆಲವೊಬ್ಬೊಬ್ಬರು ಈ ಅನುಭವಿ ರೈತರು ಅಂತ ಇರ್ತಾರೆ, ಅವ್ರನ್ನ ಕೂಡ ಕೇಳಿದ್ದೀನಿ. ಅಂದರೆ ಈ ಅನುಭವ, ಎಕ್ಸ್ಪೀರಿಯನ್ಸ್ ಅನ್ನೋದು ಎಷ್ಟು ಮ್ಯಾಟ್ರ್ ಆಗುತ್ತೆ ಅನ್ನೋದಕ್ಕೆ ಹೇಳ್ತಾ ಇದ್ದೀನಿ. ಅವ್ರನ್ನ ಕೂಡ ಎಲ್ಲ ಕೇಳಿದಾಗ ನನಗೆ ಅವರು ಕೆಲವೊಂದೊಂದು ಸಜೆಷನ್ಸ್ ಕೊಟ್ಟರು. ಏನು ಕೊಟ್ಟರು ಅಂದರೆ, ಈ ತೆಂಗಿನ ಮರದ ಬುಡಕ್ಕೆ ಈ ಕತ್ತಾಳೆ ಹಾಕೋದ್ರಿಂದ, ಕತ್ತಾಳೆ ಅಂದರೆ ನಮ್ಮ ಈ ರಾಸಿನ ಪಟ್ಟೆ ಅಂತೀವಿ ನಾವು. ಅದನ್ನು ಹಾಕೋದ್ರಿಂದ ರೋಗಗಳು ತೇಲುತ್ತೆ ಅಂತ ಹೇಳಿ ಕೇಳ್ಪಟ್ಟೆ. ಆಮೇಲೆ ಇನ್ನೊಬ್ರು ಯಾರೋ ಹೇಳಿದ್ರು, ಇದು ಎಕ್ಕದೆಲೆ ಬರುತ್ತಲ್ಲ, ಎಕ್ಕದ ಎಲೆ ಅದನ್ನ ಹಾಕಿದ್ರೆ ಅರಳುದ್ರದ್ ಕಮ್ಮಿ ಆಗತ್ತೆ ಅಂತೆಲ್ಲ ಹೇಳಿದ್ರು. ಸೊ ಅದಕ್ಕೆ ಆಮೇಲೆ ಕಾಮನ್ ಆಗಿ ಹೇಳ್ತಾ ಇದ್ರು, ಒಂದು ತೆಂಗಿನ ಮರಕ್ಕೆ 5 kg ಅಷ್ಟು ವರ್ಷಕ್ಕೆ ನಾವು ಬೇವಿನ ಹಿಂಡಿ ಕೊಟ್ರೆ ರೋಗ ತೇಲುತ್ತೆ ಅಂತ. ನಾನು ನಮ್ಮ ಅಪ್ಪನ ಕೈಲಿ ಹೇಳ್ದೆ, ಅಪ್ಪ ತೆಂಗಿನ ಮರಕ್ಕೆ 5 kg ಬೇವಿನ ಹಿಂಡಿ ಕೊಟ್ಬಿಟ್ರೆ ರೋಗ ತೇಲುತ್ತಂತೆ, ಬೇವಿನ ಹಿಂಡಿ ಕೊಡ್ತೀನಿ ಅಂತ. ನಮ್ಮಪ್ಪ ನಮಗೆ ಮುಂಚೆನೇ ಮಾಡಿದಾರೆ ಅದನ್ನ. ಪ್ರತಿ ಮರಕ್ಕೂ 5 kg ಅಷ್ಟು ಬೇವಿನ ಹಿಂಡಿನ ತರಿಸಿ ಒಂದು ಕಂಟಿನ್ಯೂಸ್ ಆಗಿ ಒಂದು 5 ವರ್ಷ ಕೊಟ್ಕೊಂಡ್ಬಂದಿದ್ದಾರೆ. ರೋಗ ಅವಾಯ್ಡ್ ಆಗಿಲ್ಲ ಅದಕ್ಕೆ. ಓಕೆ, ಅವಾಗ ಅವಾಯ್ಡ್ ಆಗಿಲ್ಲ. ಅದನ್ನ ಮಾಡಿದಾರೆ ನಮ್ಮ ತಂದೆ. ನಮ್ಮ ತಂದೆಗೂ ಏನೇನು ಗೊತ್ತಿದೆ ಅದನ್ನೆಲ್ಲ ಮಾಡಿದ್ದಾರೆ. ರೋಗ ಅವಾಯ್ಡ್ ಆಗ್ಲಿಲ್ಲ. ಅವ್ರು ಯಾರೋ ಅದೆಂಥದ್ದು ಔಷಧಿ ಅಂತ ಕೊಟ್ರಂತೆ, ಅದನ್ನು ತಗೊಂಬಂದು ಹಾಕಿದ್ದಾರೆ, ಅವಾಗಲೂ ರೋಗ ಅವಾಯ್ಡ್ ಆಗ್ಲಿಲ್ಲ. ಬಟ್ ಬೇವಿನ ಹಿಂಡಿ ಕೊಟ್ರೆ ಒಳ್ಳೇದು ಅನ್ನೋದು ಗೊತ್ತಿತ್ತು. ನಾನು ಹಾಗೆ ಯೋಚನೆ ಮಾಡಿದಾಗ ನನಗೆ ಯಾರೋ ಒಬ್ರು ಏನ್ ಹೇಳಿದ್ರು ಅಂದ್ರೆ, ಬೇವಿನ ಹಿಂಡಿನಲ್ಲಿ ಎಣ್ಣೆ ತೆಗೆದ್ಬಿಟ್ಟಿರ್ತಾರೆ, ಅದರಲ್ಲಿ ಸತ್ವ ಇರಲ್ಲ, ಅದನ್ನ ಕೊಟ್ರೆ ನಿಮಗೆ ಅಷ್ಟೊಂದು ಯೂಸ್ ಆಗಲ್ಲ ಅಂತೆಲ್ಲ ಹೇಳಿದ್ರು. ಸೊ ಅದಕ್ಕೆ ನಾನೇನು ಮಾಡಿದೆ, ನನ್ನದೇ ಆದಂಥ ಒಂದು ಮೆಥಡಾಲಜಿ ಯೂಸ್ ಮಾಡಿ ವೇಸ್ಟ್ ಡಿಕಂಪೋಸರ್ ಲಿಕ್ವಿಡ್ಗೆ ಈ ಎಕ್ಕದೆಲೆ, ಆಮೇಲೆ ಕತ್ತಾಳೆ, ಬೇವಿನ ಸೊಪ್ಪಿಂದು ರಸ, ಮತ್ತು ಬೇವಿನ ಕಡ್ಡಿಗಳನ್ನೆಲ್ಲ ಪೀಸ್ ಮಾಡಿ ಹಾಕಿ, ಆಮೇಲೆ ಬೇವಿನ ಬೀಜ ಒಂದು 100 ಲೀಟರ್ ಡ್ರಮ್ಮಿಗೆ 1 kg ಅಷ್ಟು ಬೇವಿನ ಬೀಜದ ಪುಡಿ, ಇದನ್ನೆಲ್ಲ ಹಾಕಿ ನಾನು ಕಳಿ ಹಾಕ್ಬಿಡ್ತಾ ಇದ್ದೆ. ಆ ಲಿಕ್ವಿಡ್ನೆಲ್ಲ ತಗೊಂಬಂದು ತೆಂಗಿನ ಮರಕ್ಕೆ 1 ಲೀಟ್ರ್ 2 ಲೀಟರ್ ಅಷ್ಟು ವರ್ಷದಲ್ಲಿ 1-2 ಸತಿ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಓಕೆ, ಅದಾದಮೇಲೆ ನನಗೆ ಒಂದು ಸ್ವಲ್ಪ ತೆಂಗಿನ ಮರಗಳು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗೋದಕ್ಕೆ, ಅದು ನೋಡಿದ್ರೇ ಗೊತ್ತಾಗುತ್ತಲ್ಲ. ಹೌದು, ನಾನು ನಿಮ್ಗೆ ಅಲ್ಲೊಂದು ಮರ ತೋರಿಸಿದ್ನಲ್ಲ, ಅದು ಆ ಲಿಕ್ವಿಡ್ ಹಾಕಿದ್ಮೇಲೆ ಅದು ರಿಕವರಿ ಆಗಿದ್ದು.
ಈ ತರದ ಸವಾಲುಗಳನ್ನ ನಾನು ತುಂಬಾ ಫೇಸ್ ಮಾಡಿದೀನಿ, ಈಗ ಪ್ರೆಸೆಂಟ್ ಕೂಡ ನಾನು ಫೇಸ್ ಮಾಡ್ತಿದ್ದೀನಿ ಕೂಡ. ಸರ್ ಇದರಲ್ಲಿ ಏನಾಗುತ್ತೆ ಅಂದ್ರೆ, ನೀವು ಏನೋ ಬೆಳಿತಾ ಇರ್ತೀರಾ, ಇವಾಗ ನಾನು ಇಲ್ಲಿಗೆಲ್ಲ ನೈಟ್ರೋಜನ್ ಫಿಕ್ಸೇಷನ್ ಆಗಲಿ ಅಂತ ಹೇಳ್ಬಿಟ್ಟು ದ್ವಿದಳ ಧಾನ್ಯಗಳನ್ನ ಹಾಕಿದ್ದೆ. ತೋಟಕ್ಕೆ ದ್ವಿದಳ ಧಾನ್ಯನ ಎರಚಿದ್ದೆ, ಅಲಸಂಡೆ ಕಾಳು ಈ ಥರದ್ದೆಲ್ಲ ತಗೊಂಬಂದು ಹಾಕಿದ್ದೆ. ಬೇರೆ ಯಾರೋ ಈ ಹಸುಗಳನ್ನ ಬಿಟ್ಬಿಡ್ತಾರೆ ಅದನ್ನ ತಿನ್ಸಕ್ಕೆ ಅಂತ. ಎಮ್ಮೆ ಕಟ್ತಾರೆ, ಕುರಿ ಕಟ್ತಾರೆ. ಇದನ್ನೆಲ್ಲ ನೀವು ಫೇಸ್ ಮಾಡಬೇಕು. ಇದು ಎಲ್ಲ ಒಂದು ಚಾಲೆಂಜ್ ಇದು. ಹೌದು. ಇನ್ನು ಕೆಲವ್ರು ಏನು ಮಾಡ್ತಾರೆ, ನಿಮಗೆ ಕೆಲವು ಕಡೆ ತೋರಿಸ್ತೀನಿ ನಾನು, ಅದು ಬೆಳ್ಕೊಂಡಿರುತ್ತಲ್ಲ ಅದನ್ನ ಕುಯ್ಕೊಂಡು ತೊಗೊಂಡೋಗ್ಬಿಡ್ತಾರೆ. 24/7 ನೀವು ಇಲ್ಲೇ ಕೂತಿರೋದಕ್ಕಾಗತ್ತಾ? ಈ ಇದು ಯಾವುದು ಹುಲ್ಲನ್ನೆಲ್ಲ ನೋಡ್ಕೊಂಡು ನೋಡ್ಕೊಂಡು ಆಗಲ್ಲ. ಇವಾಗ ನಾನು ದ್ವಿದಳ ಧಾನ್ಯನ ಹಾಕಿರ್ತೀನಿ ಅಂತ ಹೇಳದ್ನಲ್ಲ, ಆ ಗಿಡನೇ ಕುಯ್ಕೊಂಡು ಹೋಗ್ತಾರೆ. ಹೌದು, ಮೇವಿಗೋಸ್ಕರ 24/7 ನಾವ್ ಇಲ್ಲಿ ಕೂತ್ಕೊಳಕ್ ಆಗಲ್ಲ. ಹೌದು. ಸೊ ಆ ಥರದ್ದೆಲ್ಲ ಪ್ರಾಬ್ಲಮ್ಸ್ಗಳನ್ನ ಫೇಸ್ ಮಾಡ್ಬೇಕಾಗತ್ತೆ. ಮರಗಳಿಗೆ ಬರುವಂಥ ರೋಗಗಳನ್ನ ನಿರ್ವಹಣೆ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ನಾಲೆಡ್ಜ್ ಇರಬೇಕಾಗತ್ತೆ. ಇದರಲ್ಲಿ ಇನ್ ಕೇಸ್ ಲಾಸ್ ಆದರೆ ಹೇಗೆ ಅನ್ನೋದ್ರ ಬಗ್ಗೆ ನಮಗೆ ಗಮನ ಇರಬೇಕಾಗತ್ತೆ. ಆ ಪ್ರಾಫಿಟ್ ಬಂದಿದ್ದನ್ನ ನಾವು ಹೆಂಗೆ ಬ್ಯಾಲೆನ್ಸ್ ಮಾಡಬೇಕು ಅನ್ನೋದಿರಬೇಕು. ಗೊಬ್ಬರನ ನಾವು ಯಾವ್ಯಾವ ಹಂತದಲ್ಲಿ ಕೊಡಬೇಕು, ಹೇಗೆ ಕೊಡಬೇಕು. ಒಂದ್ಸತಿ ತೊಗೊಂಬಂದು ಹಾಕ್ಬಿಟ್ಟು ಎಲ್ಲ ಪೂರ್ತಿ ಗೊಬ್ಬರನ ಅದನ್ನು ನಾವು ಕೊಟ್ಟಿದ ತಕ್ಷಣವೇ ಸರಿ ಹೋಗ್ಬಿಡತ್ತಾ, ಮುಂದಕ್ಕಿನ್ನ ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆನೂ ನಾಲೆಡ್ಜ್ ಇರಬೇಕು. ಯಾವ ಟೈಮಲ್ಲಿ ಗೊಬ್ಬರ ಕೊಡಬೇಕು ಅನ್ನೋದನ್ನು ಗೊತ್ತಿರಬೇಕು. ಈ ಥರದ್ದೆಲ್ಲ ನಾನು ಕಲಿತಾ ಹೋದೆ. ನನಗೂ ಅಷ್ಟೊಂದು ಇದಿರಲಿಲ್ಲ. ನಮ್ಮ ತಂದೆ ಅನುಭವದಿಂದ ನಾನು ಕಲ್ತ್ಕೊಂಡು ಅದನ್ನು ಇಲ್ಲಿ ಅಡಾಪ್ಟ್ ಮಾಡಿಕೊಂಡು ಈ ಥರದ ಪ್ರಾಬ್ಲಮ್ಸ್ಗಳನ್ನೆಲ್ಲ ಫೇಸ್ ಮಾಡಿಕೊಂಡು ಮುಂದಕ್ಕೆ ಹೋಗ್ತಾ ಇದ್ದೀನಿ. ಕೆಲವ್ರು ಹೇಳ್ತಾರೆ ಫೆನ್ಸಿಂಗ್ ಮಾಡಿಸಿ ಅಂತಾರೆ. ಈ ಫೆನ್ಸಿಂಗ್ ಕಾಸ್ಟ್ ನಾನು ವಿಚಾರಿಸಿದ್ರೆ ಒಂದು 10 to 12 lakhs ಮೇಲೆ ಬೇಕು ನಮ್ಮ ಬೌಂಡ್ರಿಗೆ. ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನನಗೆ ವರ್ತ್ ಇದೆಯಾ? ಈಗ ಕೆಲವರು ಹೇಳ್ತಾರೆ ಮಾಡಿಸ್ಬಿಡಿ ಅಂತ. ಮಾಡಿಸಿ ಅಂತ ಹೇಳೋದು ತುಂಬ ಸಿಂಪಲ್. ಹೌದು. ಬಟ್ ಅದನ್ನು ಮಾಡಿಸಿದಾದ್ಮೇಲೆ ಆ ಬರ್ಡನ್ನ ನಾನು ಫೇಸ್ ಮಾಡೋದಕ್ಕೆ ನನ್ನ ಕೈಲಿ ಆಗತ್ತಾ? ಅದು ಕೂಡ ನಮಗೆ ಗಮನ ಇರಬೇಕು. ಆಮೇಲೆ ಕೃಷಿನಲ್ಲಿ ಸುಮ್ಮನೆ ತಗೊಂಬಂದು ಇನ್ವೆಸ್ಟ್ಮೆಂಟ್ ಮಾಡೋದು ಅಲ್ಲ. ಅದರಲ್ಲಿ ನಮ್ಗೊಂದು ಸರ್ಟೈನ್ ಇನ್ಕಮ್ ಬರಂಗೆ ಇರಬೇಕು. ಅದರಿಂದ ಮತ್ತೆ ನಾವು ಅದನ್ನು ಸ್ವಲ್ಪ ಪಾರ್ಟ್ ಅಷ್ಟು ನಾವು ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿ ಮತ್ತೆ ನಮಗೂ ಉಳಿಸ್ಕೊಳ್ಳೋ ಥರ ಇರಬೇಕು. ಹೌದು. ಈ ಥರದ್ದೆಲ್ಲ ಇದ್ದರೆ ಮಾತ್ರ ನಾವು ಕೃಷಿ ಮಾಡೋದಕ್ಕೆ ಸಾಧ್ಯ.